ಹ್ಯಾಪಿ ಫಾದರ್ಸ್ ಡೇ. ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ? ನಿಂಗೆ ಐಡಿಯಾನೂ ಇರಲ್ಲ. ಫಸ್ಟ್ ಗೆಸ್ ಮಾಡಿ ಯಾವ ಇವೆಲ್ಲ ಏನಿರುತ್ತೆ ಅಂತ. ಫೋಟೋ ಫ್ರೇಮ್ ಇರ್ಬೋದು. ಆಲ್ಬಮ್ ಕಂಗ್ರಾಚುಲೇಷನ್ ಬ್ರದರ್. ಸೂಪರ್ ಆಗಿದೆ ಮೂತಿ ನಂಗೆ ತಿನ್ಸಿಲ್ಲ ಅಲ್ವಾ? ಕಳ್ಳಿ ಯಾವ ಇವೆಲ್ಲ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚೆರಿ ಮಮ್ ಡ್ಯಾಡ್ ಟಿವಿ ಚಾನಲ್. Today's vlog is very special because we are celebrating Father's Day. This is my husband's first Father's Day after he becoming a dad. So last year ನಾವು ಬೇಬಿ ಯಾವಾಗ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ. ಈಗ ನೋಡಿ ಆಗಲೇ ಚೆರಿಗೆ 1 ವರ್ಷ ಆಗಕ್ಕೆ ಬರ್ತದೆ. ಇನ್ ಜಸ್ಟ್ 15 ಡೇಸು ಇಲ್ಲ, ಜಸ್ಟ್ 10 ಡೇಸ್ ಅಷ್ಟೇ ಚೆರಿ ಬರ್ತ್ಡೇಗೆ. ಸೊ ಈ 1 ವರ್ಷ ನಮ್ಮ ಲೈಫ್ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದರಲ್ಲೂ ವಾಚಿಂಗ್ ಹಿಮ್ ಗ್ರೋ ಫ್ರಮ್ ಬೀಯಿಂಗ್ ಆನ್ ಅಮೇಝಿಂಗ್ ಹಸ್ಬೆಂಡ್ ಟು ಆ್ಯನ್ ಇನ್ಕ್ರೆಡಿಬಲ್ ಫಾದರ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಆಫ್ ಮೈ ಲೈಫ್. ಸೊ ನಾನು ಇವತ್ತಿನ ವ್ಲಾಗಲ್ಲಿ ನಾವು ಫಾದರ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ನಾನು ಗಗನ್ಗೆ ಏನು ಸರ್ಪ್ರೈಸ್ ಕೊಟ್ಟೆ, ಅವನಿಗೆ ಖುಷಿ ಆಯಿತು ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಗಗನ್ಗೆ 2 ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಆಯಿತಾ. ಒಂದು ಬಟ್ಟೆ, ಇನ್ನೊಂದು ತೋರಿಸ್ತೀನಿ ಏನು ಅಂತ ನಿಮ್ಗೆ. ಅವನಿಲ್ಲೇ ಪಾಪ ಹತ್ರ ಇದ್ದಾನೆ, ಅವನಿಗೆ ಚೂರು ಐಡಿಯಲ್ಲ ನಾನು ಏನು ತರಿಸಿದ್ದೀನಿ ಅಂತ. ಬಟ್ ಗಿಫ್ಟ್ ಅದೇನೋ ಪಾರ್ಸಲ್ ಬಂದಿದೆ ಅಂತ ಮಾತ್ರ ನೆನ್ನೆ ಗೊತ್ತಾಯಿತು. ಯಾಕೆಂದರೆ ಜೀಜು ಇದೇನಿದು ಅಂತ ಕೇಳ್ಬಿಟ್ರು ಅವನ ಮುಂದೆನೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫಾದರ್ಸ್ ಡೇಗೆ ಗಿಫ್ಟ್ ತರಿಸಿದ್ದೀನಿ ಅಂತ ಗೊತ್ತು, ಬಟ್ ಏನು ತರಿಸಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಅವ್ನು ಪಾಪ ಹತ್ರ ಮಲಗಿದ್ದಾನೆ. ಸೊ ನನಗೆ ಕೊಡ್ತೀನಿ ನನಗೆ ಆಯಿತಾ. ಹ್ಯಾಪಿ ಫಾದರ್ಸ್ ಡೇ ಚೆರಿ ಕಡೆಯಿಂದ ನಾನು ನೀನು ಕೊಡ್ತಾ ಇದ್ದೀನಿ. ಲ್ಯಾಟ್ರಿ ಸೊ ನಾನು ಜೀಜು ಕೇಳಿಲ್ಲ ಅಂದರೆ ನಿಂಗೆ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ? ಆಗುತ್ತೆ ಅನಿಸುತ್ತೆ ಅವಳಿಗೆ, ನಿಂಗೂ ಆಗುತ್ತೆ ಅಲ್ಲ? ಹಾಂ, ಓಪನ್ ದಿಸ್ ಆಸ್ ವೆಲ್. ದಿಸ್ ಈಸ್ ವೆರಿ ಸ್ಪೆಷಲ್. ಈ 1 ವರ್ಷದ ಜರ್ನಿನ ನಾನು ಯಾವ ಥರ ನಿನಗೆ ಕೊಡ್ತಾ ಇದ್ದೀನಿ ಅಂದರೆ, ನಿನ್ಗೆ ಅದು ನೋಡಿದ ತಕ್ಷಣ ಏನು ಫೀಲ್ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವೆರಿ ಪ್ರೆಷಸ್. ನಿಂಗೆ ಐಡಿಯಾನೂ ಇರಲ್ಲ. ಫಸ್ಟ್ ಗೆಸ್ ಮಾಡು ಏನಿರುತ್ತೆ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ರು. ಸ್ಟಿಲ್ ಗೆಸ್ ಮಾಡು. ಯಾವ ಇವೆಲ್ಲ ಸೀಸರ್ಸ್ ಬೇಕಾ? ಇಲ್ಲ ಕೊಟ್ಟೆ. ಸೊ ಮಕ್ಕಳಿರೋ ಮನೆ ಮೆಸ್ಸಿ ಅಲ್ವಾ, ನಿಮಗೆ ಗೊತ್ತಿರುತ್ತೆ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನೇನು ಪ್ಲ್ಯಾನ್ ಮಾಡಿಲ್ಲ, ಏನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಅನ್ಫಿಲ್ಟರ್ ಡೇ ತೋರಿಸ್ತಾ ಇದ್ದೀರಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನನ್ನ ಗಂಡಂಗೆ ಏನೇ ಸರ್ಪ್ರೈಸ್ ಕೊಟ್ಟರು ಮುಖದಲ್ಲಿ ಏನೂ ಎಕ್ಸ್ಪ್ರೆಷನ್ಸ್ ಇರೋಲ್ಲ. ಸೊ
ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟೇ ಅಲ್ಲ ಬೇಬಿ. ಆಲ್ಬಮ್ ಎಲ್ಲಿ ಮಾಮಿಸ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ ಈ ಥರದೊಂದು ನಿನ್ನ ಹೆಂಡತಿ ಗಿಫ್ಟ್ ಕೊಡ್ತಾಳೆ ಅಂತ? ಈ ಫೋಟೋದಲ್ಲಿ ಈ ಆಲ್ಬಮಲ್ಲಿ ನಾನಿಲ್ಲ, ಜಸ್ಟ್ ಯು ಆ್ಯಂಡ್ ಮೈ ಡಾಟರ್. ಜಸ್ಟ್ ಒಂದೇ ಒಂದು ಫೋಟೋ ಹಾಕಿದ್ದೀನಿ ನಂದು, ಯಾಕೆಂದರೆ ಡೆಲಿವರಿ ಟೈಮಲ್ಲಿ ಆ ನರ್ಸ್ ಹೇಳಿದ್ದಕ್ಕೆ ನಮಗೆ ಆ ಫೋಟೋ ಸಿಕ್ತು. ಈ ಕಡೆ ನಾನು, ಈ ಕಡೆ ಚೆರಿ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ಇದಕ್ಕೇನು ಜಾಸ್ತಿ ಟೈಮ್ ಏನಾಗಲಿಲ್ಲ. ಇದು ನಾನು ಇದನ್ನು ವೈಟ್ ಬುಕ್ ಅನ್ನೋ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದು. ಜಸ್ಟ್ ನಿಮ್ಮ ಗ್ಯಾಲ್ರಿಲಿರೋ ನಿಮ್ಗೆ ಇಷ್ಟ ಬಂದಿರೋ ಫೋಟೋಸ್ನ, ಎಷ್ಟು ಫೋಟೋಸ್ ಬೇಕು ಅಷ್ಟು ಫೋಟೋಸ್ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಗಿವ್ ಕ್ಯಾಪ್ಷನ್ಸ್ ಫಾರ್ ಈಚ್ ಆಫ್ ದಿ ಫೋಟೋಸ್. ನಿಮ್ಗೆ ಇಷ್ಟ ಇದ್ದರೆ ಕೊಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಫೋಟೋ ಅನ್ನೋದನ್ನು ಅವ್ರಿಗೆ ಹೇಳಿದ್ರೆ, ಸೊ ಅದು ಪ್ರತಿ ಸೈಜಿಗೂ ಒಂದೊಂದು ಪ್ರೈಸ್ ರೇಂಜ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಜಸ್ಟ್ ಆರ್ಡರ್ ಮಾಡಿದ್ರೆ ಆಯಿತು. ನಿಮಗೆ ಬ್ಯೂಟಿಫುಲ್ಲಾಗಿ ಕಳಿಸ್ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಗಗನ್ ಅವರೇ, ನಿಮಗೆ ಹೆಂಗೆ ಇಷ್ಟ ಆಯಿತು? ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಇಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಪುಟಾಣಿದು ಕಾರ್ಡ್. ನನ್ನ ಮಗಳು ಹಾಕಂತೀವಿ. ಫೋಟೋಶೂಟ್ ಮಾಡಬೇಕು. ಐ ಹೋಪ್ ಇವತ್ತು ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ವಿ ವಿಲ್ ಡೂ ಇಟ್. ಇಲ್ಲ ಅಂತಂದರೆ ನಾಳೆ ಮಾಡ್ತೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಇವತ್ತು. ಗಿಫ್ಟ್ ಅಂತೂ ಕೊಟ್ಟಿದ್ದಾಯಿತು. ಪಾಪು ಮಲಗಿದ್ದಾಳೆ. ಸೊ ಎದ್ಮೇಲೆ ಫೋಟೋಶೂಟ್ ಮಾಡಬೇಕು. ಮತ್ತು ನೈಟ್ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾರಿರ್ತಾ ಇಲ್ವಾ ಗೊತ್ತಿಲ್ಲ. ಅದೇ ಅಂತ ಗೊತ್ತಾದಾಗ ನನಗಿಂತ ಎಕ್ಸೈಟ್ಮೆಂಟ್ ಗಗನಲ್ಲಿತ್ತು. ನಾನು ಪ್ರತಿ ಡಾಕ್ಟರ್ ಅಪಾಯಿಂಟ್ಮೆಂಟ್, ಸ್ಕ್ಯಾನಿಂಗ್ ಅಪಾಯಿಂಟ್ಮೆಂಟ್ ಯಾವಾಗಲೂ ಮಿಸ್ ಮಾಡದೆ ಬರ್ತಿದ್ದ. ಎವ್ರಿ ಮೂಮೆಂಟ್ ಹಿ ವಾಸ್ ದೇರ್ ವಿತ್ ಮೀ. ಮತ್ತು ನಾನು ತುಂಬ ಹ್ಯಾಪಿಯಾಗಿದೆ. ಥ್ರೂ ಔಟ್ ಪ್ರೆಗ್ನೆನ್ಸಿ ಹ್ಯಾಪಿಯಾಗಿದೆ. ಯಾಕಂತಂದರೆ ನನ್ನದು ಎಮೋಷನ್ಸ್ ಏನೇ ಇದ್ರೂ ಅದು ಮಗು ಮೇಲೆ ಬೀಳಬಾರ್ದು. ಇದಕ್ಕೆ ನಾನು ಈವನ್ ಕೋಪ ಬಂದ್ರೂ ನಾನು ಅದನ್ನು ಕೇರೆ ಮಾಡ್ತಿರ್ಲಿಲ್ಲ, ಅಲ್ಲೇ ಬಿಟ್ಬಿಡ್ತಿದ್ದೆ. ಒಂದು ಸಣ್ಣ ಚಿಕ್ಕದು ಆಬ್ವಿಯಸ್ಲಿ ಗಂಡ ಹೆಂಡತಿ ಅಂತಂದರೆ ಸಣ್ಣ ಪುಟ್ಟದ್ದು ಆಗೇ ಆಗುತ್ತೆ ಅಲ್ವಾ, ಜಗಳ ಆಗೇ ಆಗುತ್ತೆ. ಸೊ ನಾನು ಏನೂ ಮೈಂಡಿಗೆ ತೊಗೊತಾ ಇರಲಿಲ್ಲ. ಸೊ ಎಲ್ಲ ಅಲ್ಲೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದೆ. ಒಂದೇ ರೀಸನ್, ನಾನು ಯಾವುದೇ ಎಮೋಷನ್ ನನ್ನ ಮಗು ಮೇಲೆ ಬೀಳಬಾರ್ದು ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಇನ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಮತ್ತು ಪಾಪು ಹುಟ್ಟಿದ ದಿನ, ಆ ದಿನ ಯಾರಿಗೆ ಮರೆಯೋಕ್ಕಾಗುತ್ತೆ ಹೇಳಿ? ಗಗನ್ ಅಂತೂ ಫುಲ್ ಎಷ್ಟು ಖುಷಿಯಾಗಿದ್ದೆ ಅಂತಂದರೆ, ಪಾಪ ಅವ್ನು ತುಂಬ ಹತ್ತಿದ್ದ ಆ ದಿನ. ಈ ಕಡೆ ನಾನು ಪೇನಲ್ಲಿದ್ದಿದ್ದು, ಅವ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಪಾಪು ಬಂದಾಗ ಲೈಕ್ ಎಲ್ಲ ಎಮೋಷನ್ಸ್ ಮಿಕ್ಸ್ ಆಗಿ ಫುಲ್ ಅಳ್ತಿದ್ದ. ಇವನ್ ನಾನು ನಿಮಗೆ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ಅಲ್ಲ, ನನಗೆ ಹೆಣ್ಣು ಪಾಪು ಆಗಿದೆ ಅಂತ ಹೇಳಿದ್ದು ಡಾಕ್ಟರೆಲ್ಲ. ಗಗನ್ ಹೇಳಿದ್ದೆ, ಬಿಕಾಸ್ ನನ್ನ ಡೆಲಿವರಿ ಟೈಮಲ್ಲಿ ಅವ್ನು ನನ್ನ ಜೊತೆಲೇ ಇದ್ದ. ಮತ್ತು ಇವಾಗಲೂ ಒಂದೊಂದು ಸತಿ ಅವ್ನಿಗೆ ಎಷ್ಟೇ ಟಯರ್ಡ್ ಆಗಿರಲಿ, ಇವಾಗ ಆಪ್ರೇಷನ್ಸ್ ಎಲ್ಲ ಮಾಡಿ ಸರ್ಜರೀಸ್ ಇವಾಗ ಜಾಸ್ತಿ ಆಗ್ತದೆ. ಅಂದರೆ ABC ಪ್ರೋಗ್ರಾಮ್ ನಡೀತದಲ್ಲ, ಸೊ ಸರ್ಜರೀಸ್ ಜಾಸ್ತಿ ಆಗ್ತದೆ. ಟಯರ್ಡ್ ಆಗಿದ್ದು, ಏನೇ ಅವನಿಗೆ ಸುಸ್ತಾಗಿದ್ರು, ಬಟ್ ಏನೇ ಮುಖದಲ್ಲಿ
ಮಗು ಹತ್ರ ಆಟ ಆಡಬೇಕಾದ್ರೆ ಏನೂ ತೋರಿಸಲ್ಲ, ಯಾವಾಗಲೂ ಸ್ಮೈಲಲ್ಲಿ ಇರ್ತಾನೆ. ಇವನ್ ನನಗೆ ಲಿರಿಕ್ಸ್ ಗೊತ್ತಿಲ್ಲ ಅಂತಂದ್ರೂ ಪಾಪ ಮಗು ನಗಲಿ ಅಂತ ಏನೇನೋ ಹಾಡಾಡ್ತಾನೆ. ಮತ್ತು ಅವ್ನು ಅವ್ನು ಫಸ್ಟ್ ಆಫ್ ಆಲ್ ಡ್ಯಾನ್ಸೇ ಬರೋದಿಲ್ಲ, ಸುಮ್ಮನೆ ಪಾಪಗೋಸ್ಕರ ಏನೋ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾನೆ. ಸೊ ಅದು ನೋಡೋಕ್ಕೆ ಚೆಂದ, ಬಾಂಡಿಂಗೇ ಚೆಂದ. ಯಾರಿಗೆ ಖುಷಿ ಆಗಲ್ಲ ಹೇಳಿ? ಮನೇಲಿ ನಗ್ನಗ್ತಾ ಎಲ್ಲರೂ ಚೆನ್ನಾಗಿದ್ದಾಗ ಮನೇನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಪಾಪು ಅಳ್ತಾಳೆ, ಎಷ್ಟೋ ದಿನ ಸ್ಲೀಪ್ಲೆಸ್ ನೈಟ್ಸ್ ಇದೆ. ಈಗ ಹಿಂಗೆ ಅಂತಂದರೆ ಸ್ಟಾರ್ಟಿಂಗ್ ನ್ಯೂ ಬಾರ್ನ್ ಫೇಸಲ್ಲಿ ಎವ್ರಿ 2 hours ಮಗುಗೆ ಫೀಡ್ ಮಾಡಬೇಕು ಅಂತ ಹೇಳ್ತಾಯಿದ್ರು ಡಾಕ್ಟರು. ಸೊ ಇನ್ನೇನು ಅವಳಿಗೆ ಫೀಡ್ ಮಾಡಿ ಅಂದರೆ 20 minutes ಫೀಡ್ ಮಾಡಬೇಕಿತ್ತು. ಫೀಡ್ ಮಾಡಿಬಿಟ್ಟು ಹಿಂಗೆ ಮಲಗಿಸ್ಬೇಕಿತ್ತು, ಆಗಲೇ ಪಾಟಿ ಮಾಡ್ತಿದ್ಲು. ಅದನ್ನು ಚೇಂಜ್ ಮಾಡಿ ಮತ್ತೆ ಮಲಗಷ್ಟರಲ್ಲಿ ಮತ್ತೆ ಪಾಪು ಎದ್ದೇಳ್ತಾಯಿದ್ಲು. ಸ್ಟಾರ್ಟಿಗಂತೂ ಹೆವಿ ಕಷ್ಟ ಆಗ್ತಾಯಿತ್ತು. ಬಟ್ ಗಗನ್ ಇರೋದ್ರಿಂದ ನನಗದೇನೋ ಅಷ್ಟು ಅನಿಸ್ತಿರಲಿಲ್ಲ. ಐ ವಾಸ್ ಎಂಜಾಯಿಂಗ್. ನನಗೆ ನಿದ್ದೆ ಬರ್ತಿಲ್ಲ, ಆ ಥರ ಏನೂ ಸ್ಟ್ರೆಸ್ ಯಾವತ್ತೂ ಮಾಡ್ಕೊಂಡಿಲ್ಲ. ಒಂದೊಂದು ಟೈಮ್ ಹತ್ತಿದ್ದು ಉಂಟು ನೈಟ್ ಟೈಮು. ಯಾವಾಗ ಅಂತಂದರೆ ಅವ್ನು ಬೆಂಗಳೂರಲ್ಲಿದ್ದ, ನಾನು ಅಮ್ಮ ಮನೇಲಿದ್ದೆ. ಸೊ ಮೇನ್ ನನಗೆ ಪಾಪುನ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋಕ್ಕಿಂತ ಅವನ್ನ ಮಿಸ್ ಮಾಡ್ಕೊತಿರ್ತೀನಿ ಅಂತ ಹತ್ತಿದ್ದುಂಟು. ಬಿಟ್ಟರೆ ನನ್ನ ಥ್ರೋಟ್ ಪ್ರೆಗ್ನೆನ್ಸಿ ವಾಸ್ ವೆರಿ ಹ್ಯಾಪಿ. ಮತ್ತು ಎಷ್ಟೋ ಟೈಮು ನೈಟ್ ಟೈಮ್ ಪಾಪು ಅಳ್ತಾಳೆ ಆಯಿತಾ, ಆವಾಗ ಅಳ್ಬೇಕಾದ್ರೆ ಪಾಪು ಅವನು ನನಗೆ ತಡ್ತಾ ಇರ್ತಾನೆ, ನಿದ್ದೆ ಕಣ್ಣಲ್ಲಿ ನನಗೆ ತಡ್ತಾ ಇರ್ತಾರೆ. ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ಎಷ್ಟೊಂದು ಸತಿ ಕೇಳಬೇಕು ಅಂತ ಅನ್ಕೊತಿದ್ದೀನಿ, ಮಗು ಹತ್ರ ನನಗೆ ಯಾಕೆ ತಡ್ತೀಯಾ ಅಂತ. ಬಟ್ ಇವತ್ತು ಕೇಳ್ತೀನಿ ಡೈಪರ್ ಚೇಂಜ್ ಮಾಡೋದು ನೈಟ್ ಟೈಮು. ಅವ್ನು ಇದ್ದಾಗಂತೂ ಅವನ ಡೈಪರ್ ಚೇಂಜ್ ಮಾಡೋದು, ನಾನಂತೂ ಡೈಪರೇ ಚೇಂಜ್ ಮಾಡೋದಿಲ್ಲ. ಮತ್ತು ನೈಟ್ ಟೈಮ್ ಅವ್ನು ಕ್ಲಿನಿಕ್ಕಿಂದ ಎಲ್ಲ ಬಂದಮೇಲೆ ಪಾಪುಗೆ ಅವನೇ ಸ್ನಾನ ಮಾಡಿಸೋದು. ಹೆಂಗಿದ್ರು ಅವ್ನು ಮತ್ತೆ ಸ್ನಾನ ಮಾಡಬೇಕು, ಬಿಕಾಸ್ ಆಪ್ರೇಷನ್ ಎಲ್ಲ ಮಾಡಿರ್ತಾನೆ, OTಲೆಲ್ಲ ಇರ್ತಾನಲ್ಲ. ಸೊ ಅವ್ನು ಬಂದು ಸ್ನಾನ ಮಾಡ್ತಾನೆ. ಸೊ ಪಾಪುಗೂ ಅವನೇ ನೈಟ್ ಸ್ನಾನ ಮಾಡಿಸ್ತಾನೆ. ನಾನು ನೈಟ್ ಯಾವಾಗಲೂ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ತೀನಿ. ಯಾಕೆಂತಂದ್ರೆ ಅವಳು ಬೆಳಗ್ಗೆ ಎಲ್ಲ ಆಟ ಆಡಿರ್ತಾಳೆ, ಕೈ ಕಾಲೆಲ್ಲ ನೋವಿರುತ್ತಲ್ಲ. ಸೊ ಮತ್ತೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಅವಳಿಗೂ ಸ್ವಲ್ಪ ಆರಾಮ ಅನಿಸುತ್ತೆ. ಸೊ ನಿಮ್ಮದೇ ನಿದ್ದೆ ಮಾಡುತ್ತೆ ಪಾಪು. ಸೊ ನಿನಗೆ ಗೊತ್ತಿಲ್ಲ ನೀನು ಎಷ್ಟು ಚೇಂಜ್ ಆಗಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಯು ಹ್ಯಾವ್ ಬಿಕಮಿಂಗ್ ಆ್ಯನ್ ಅಮೇಝಿಂಗ್ ಫಾದರ್ ಟು ಮೈ ಚೆರಿ. ತುಂಬ ಖುಷಿಯಾಗುತ್ತೆ ನಿಮ್ಮಿಬ್ಬರು ಬಾಂಡಿಂಗನ್ನು ನೋಡೋಕ್ಕೆ. ವಿ ಲವ್ ಯು. ನಾನು ನೀಟಾಗಿ ಕೇಳ್ತಾ ಇದ್ದೀನಿ ನಿಂಗೆ, ಹಾಂ ಇಷ್ಟ ಆಯ್ತಾ? ಸೂಪರ್ ಇಷ್ಟ ಆಯ್ತು. ಹಾಂ ನಿಜವಾಗ್ಲೂ ಇಷ್ಟ ಆಯ್ತಾ? ದುಡ್ಡು ವೇಸ್ಟ್ ಮಾಡಿದೆ ಅಂತ ಬೈಯಲ್ಲ ತಾನೆ? ಇದೆಲ್ಲ ಏನು ಎಷ್ಟಿದೆ ಮೆಮೊರಿ. ನಿಜ ಬೈಬಾರ್ದು. ಆಮೇಲೆ ಮಗಳ ಜೊತೆ ನಿಂತಿದ್ದಿದ್ರೆ ಬೇಜಾರಾಗ್ತಿತ್ತಾ? ಇಲ್ಲಪ್ಪ, ಹಾಂ ಹಾಗೆ ಬೇಜಾರಾಗುತ್ತೆ. ಮತ್ತು ನಾನು ನನ್ನ ಮಗಳು ಅಂತಿದ್ದೆ. ಮಗಳದಲ್ಲ, ನಿಜ ಇಷ್ಟ ಆಯ್ತಾ ಬೇಬಿ? ಯಾವ್ದು ಜಾಸ್ತಿ ಇಷ್ಟ ಆಯಿತು? ಎರಡೂ ಇಷ್ಟ ಆಯಿತು. ಹಾಂ ಟೀ ಶರ್ಟ್ ಇಷ್ಟ ಆಯ್ತು, ಅದು ಇಷ್ಟ. ಯಾವ ಇವೆಲ್ಲ ಸರಿ ಹುಟ್ಟಿದ್ದು ಕ್ಷಣದಿಂದ ಅಂದರೆ ಹಾಸ್ಪಿಟ್ಲಲ್ಲಿ ನೀನು ಯಾವಾಗ ಅವಳನ್ನ ಕೈ ಹಿಡ್ಕೊಂಡಾಗಿಂದ ಇಲ್ಲಿವರೆಗೂ ಪ್ರತಿಯೊಂದು ಮೂಮೆಂಟ್ನೂ ನಾನು ಇಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು. ಅಷ್ಟೇನಾ? ಇವನು ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಏನು ಹೇಳಲ್ಲ. ನಾನು 1000 ಸತಿ ಕೇಳಬೇಕು, ಏನಾರು ನಿಂಗೆ ಅನಿಸ್ತಿದ್ರೆ ಹೇಳು, ಏನಾರು ಹೇಳ್ಬೇಕು ಅನ್ಸಿದ್ರೆ ಹೇಳು ಅಂತ. ಸೊ ನಾನು ಇವನ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ನಿಗೆ ಎಷ್ಟೇ ಖುಷಿ ಇದ್ದರೂ ಮನಸ್ಸಲ್ಲಿ ಇಟ್ಕೊತಾನೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಇಟ್ಸ್ ಓಕೆ, ನನಗೆ ಮುಖದಲ್ಲಿ ಗೊತ್ತಾಗ್ತದೆ. ನಾನು ಎಷ್ಟೊಂದು ಸತಿ ಕೇಳಿದ್ದೀನಿ ಆಯಿತಾ, ಅಕಸ್ಮಾತ್ ನಾನು ಚೆನ್ನಾಗಿ ರೆಡಿಯಾಗೆಲ್ಲ ಬಂದಾಗ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳೋದೇ ಇಲ್ಲ. ಅವನು ಸುಮ್ಮನೆ ಹಿಂಗೆ ನೋಡ್ತಾನೆ. ಅದು ಬಟ್ ನಂಗೆ ಗೊತ್ತಾಗೋದಿಲ್ಲ. ಆಗ ಕೇಳ್ತಿರ್ತೀನಿ, ಒಂದು ಸಲನೂ ಹಿಂಗೆ ಕಾಣ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀನು ಅರ್ಥ ಮಾಡ್ಕೋಬೇಕು, ನಾನು ಕಣ್ಣಲ್ಲೇ ಹೇಳ್ತಾ ಇರ್ತೀನಿ ಅಂತ. ಬಟ್ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ ಅವ್ನು ಏನು ಕಣ್ಣಲ್ಲಿ ಹೇಳ್ತಾನೆ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ಇಟ್ಸ್ ಓಕೆ, ಅವ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಅವ್ನ ಮನಸ್ಸಲ್ಲಿ ತುಂಬ ಖುಷಿ ಇದೆ ಅಂತ ಅನ್ನೋದು ಮುಖದಲ್ಲಿ ಕಾಣಿಸ್ತಾ ಇದೆ. ಸುಮ್ಮನೆ ಹೀ ಅಂತಿರ್ತಾನೆ. ಅದೇ ಅವನಿಗೆ ಖುಷಿಯಾಗಿದೆ ಅಂತ ನನಗೆ ಅರ್ಥ ಆಗೋದು. ಕರೆಕ್ಟಾ? ಪರ್ಫೆಕ್ಟ್. ಸರಿ ಹತ್ರ ಈ ಥರ ವೈಟ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಡ್ರೆಸ್ಸಲ್ಲಿ ಚಡ್ಡಿ ಹಾಕ್ಬೇಕು, ಟೀ ಶರ್ಟ್ ಸರಿಯಾಗೈತೆ. ಸೂಪರ್. ಹ್ಯಾಟ್ ಹಾಕು ಬೇಬಿ. ಟೋಪಿನ ಐತೆ. ಸರಿ ಇಲ್ಲಿ ಸರಿ ತಿರುಗಿ ಬಾ.
ಹಾಂ ನೋಡಿ ಬಿಡ ಸರಿ ಬಲು ತಗೊಂಬಂಗ ಇಲ್ಲಿ ಮಿನ್ನಿ ಸರಿ ಇಲ್ಲಿ ಮಿನ್ನಿ ಹಲೋ ಹಾಯ್ ಹಾಯ್ ಹಲೋ ಸರಿ ಹಲೋ ಸರಿ ಅಲ್ಲಿ ಕೂತ್ಕೊಂಡು ಫೋಟೋಸ್ ತೆಗೆಸ್ಕೊಂತಿಲ್ಲ ಅಂತ ಈಚೆ ಕರ್ಕೊಂಡ್ಬಂದಿದ್ದೀವಿ ಅಟ್ಲೀಸ್ಟ್ ಒಂದು ಶಾರ್ಟ್ ಆರೋ ತೆಗಿಯೋಣ ಅಂತ. ಈ ಮೇಡಮ್ ಯಾಕೋ ಇವತ್ತು ಮೂಡಲ್ಲೇ ಇಲ್ಲ. ಇಲ್ಲಿ 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 ಯಾರದು ಹಲೋ ಹಾರನ್ ನೋಡ್ಬೇಕು ಸರಿ ಇಲ್ಲಿ ಈ ಕಡೆ ನೋಡು ಬೇಬಿ. ಚರಿ ಇಲ್ಲಿ ಚಡಿ ಚಡಿ ಇಲ್ಲಿ ಇಲ್ಲಿ ಅಲ್ಲಿ ಮಗನೇ ಬಲ ಇಲ್ಲಿ ಹೋಯ್ತು ತಗೋ ಇಲ್ಲಿ ಹೋಗ್ ನೀನ್ ಬೇಡ ಗುಬ್ಬಿ ಬಂದ್ಲು. ಅಯ್ಯೋ ಏ ಎಲ್ಲಿಲ್ಲ ಬಾ ನೀನ್ ಬಾ. ಅಕ್ಕ ಬಂದ್ಲು. ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕೊಡು ಗುಬ್ಬಿ. ನ್ಯೂ ಸ್ಲಿಪ್ಪರ್ ವೆರಿ ಕ್ಯೂಟ್. ಅವಳು ಮುಂದೆ ಕೂರ್ಸ್ಕೊ. ಬಿದ್ಬಿಡ್ತಾಳೆ ಹಿಂದೆ, ಮುಂದೆ ಕೂರ್ಸ್ಕೊ. ಹತ್ತು ಮಗ ಹತ್ತು ಹತ್ತು ಮಗ ಕೂತ್ಕೊಂಡು ವೆರಿ ಗುಡ್. ಗುಬ್ಬಿ ಇಟ್ಕೋಬೇಕು. ಹಾ ಚರಿ ಚರಿ ಇಲ್ಲಿ ಇಲ್ಲಿ ಅಕ್ಕ ಇಲ್ಲಿ ವಾ ಅಲ್ಲಿ ನೋಡಲ್ಲಿ ವಾ ಫೋಟೋ ತೆಗಿ ಮಂಜಿನ ಕೂಗ್ತಾ ಇರೋದು. ಪಪ್ಪ ಅಂತ ಹೇಳಿ ಗುಬ್ಬಿ ಗೊತ್ತಿಲ್ಲ. ಕೊಡು. ಥ್ಯಾಂಕ್ ಯು ಗುಬ್ಬಿ. ಕಣ್ಣು ಕಣ್ಣು ಹೆಂಗ ಏನ್ ಮಾಡ್ತೈತಿ ಏಯ್ ಅಕ್ಕ ಹೆಂಗ್ ಮಾಡ್ತೈತಿ ಮಗ ಅಕ್ಕ ಗುಬ್ಬಿ ಅಕ್ಕ ಮುಖಂಡ ಹೆಂಗ್ ಮಾಡ್ತೈತಾ ಪ್ರಿಂಟ್ ಹಾಕ್ಸಲ್ಲ ಗಲೀಜಾಗಿತ್ತು ಸುಮ್ಮನೆ ಅವರಿಂದ ಹೋಗ್ಬೇಕಿತ್ತು ಅವಳು. ಕೂಸು ಮಾಡಿ ಮಾಡು ಎತ್ಕೊ ಹಂಗಲ್ವಾ ಶೋಲ್ಡರ್ ಮೇಲೆ ನೀನ್ ಇಟ್ಕೋದ್ರೆ ಮೇಲೆ ನೀನ್ ಎಲ್ಲಾರ ಮೇಲೆ ಕುರ್ತೈತಿ ಅಲ್ವಾ ಮಗ. ವಾ ಏ ಫಾಸ್ಟ್ ಮಾಡ್ಬಾರ್ದು. ಲೆಫ್ಟ್ 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 ತಿರ್ಗು. ಬಂತು 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 ಅಲ್ಲಿ ಬಾ ಇಲ್ಲಿ ಬಾ. ಈ ಕಡೆ ಎತ್ಬಿಡು.
ನೋಡು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಅಲ್ಲಿ ಬನ್ನಿಪ್ಪ, ಮಧ್ಯ ಬನ್ನಿಪ್ಪ. ಮಧ್ಯ ಬನ್ನಿಪ್ಪ, ಮಧ್ಯ. ಅದು ಫಸ್ಟ್ ಏನ್ ಮಾಡ್ಬೇಕು? ಸೆಲೆಬ್ರೇಟ್ ಮಾಡಲ್ಲ ನೀನು? ಸುಮ್ಮನೆ ಆಯ್ತಾ? ಒಬ್ಳಿಗೆ ಮಾತು ಬರೋದು ಹೇಳು. ಫೈರು ಡೇಂಜರ್. ಅಪ್ಪ ಮುತ್ಕೊಡಪ್ಪ ಗುಬಿ. ಖುಷಿ ಆಗೋಯ್ತದ. ಹಾಗೆ ಕೇಕ್ ತಿನ್ಬೇಕಂದ್ರೆ ಇಷ್ಟ ಈಗ. ಒಲಿ ಒಲಿ ಕಟ್ಬಿಡಮ್ಮ. ವಿಶ್ ಮಾಡ್ಬೇಕು. ಚರಿಯಲ್ಲಿ ತಿನ್ನಕ್ಕೂ ಸಾಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಹೋಗ್ಲಿ, ಚೆರಿ ಕೊಡು ಬೇಬಿ ಸ್ವಲ್ಪ. ಅಷ್ಟೇ. ಚಾಕ್ಲೇಟ್ ತರ ನಿಮ್ಮ ಒಪ್ಪಂಗ ತಿನ್ಸಿಯಲ್ಲ, ಇವ್ರು ತಿನ್ಸಲ್ಲ ನಿಮ್ಗೆ. ಇವರು ಕೇಕ್ ತಿನ್ನೋದಕ್ಕೆ ವೇಟ್ ಮಾಡಿ ಮಾಡಿ ಇಷ್ಟು ತನಕ ಎದ್ದಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೂಪರ್ ಆಗಿದೆ ಮೂತಿ. ತಿನ್ಸು. ಹೋಗಣಿ, ನಂಗೆ ತಿನ್ಸಿಲ್ಲ ಅಲ್ವಾ? ಕಳ್ಳಿ ಯಾವ ಇವೆಲ್ಲ ಮತ್ತೆ ಬಂದವಳೆ. ಬೇಡ, ಗಗು ಗಗುಗೆ. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.